ಗೈಸ್, ಅಂತೂ ಇಂತೂ ನಾವು 2 ದಿನ ಈ ಬ್ಯಾಚುಲರ್ ಕುಕಿಂಗ್ ಚಾಲೆಂಜಲ್ಲಿ ಬದುಕ್ಬಿಟ್ಟ. ಇವಾಗ ನಾವು ಅಧಿಕೃತವಾಗಿ 3ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಫಸ್ಟ್ ದಿನ ಏನೋ ನಾವು ಊಟ ಮಾಡ್ದೆ, ಆದರೆ ಇವತ್ತು ಊಟನೇ ನಮ್ಮನ್ನು ಮಾಡೋತ್ತೋ ಇಲ್ಲ ನಾವು ಊಟ ಮಾಡ್ತೀವೋ ನೋಡೋಣ ಬನ್ನಿ. ಹಾಗೆ ಇವತ್ತು ಜಸ್ಟು ಸಿಂಪಲ್ ರೆಸಿಪಿ ಜೊತೆ ಬರ್ತಾ ಇದ್ದೀನಿ. ನಾವು ಡಯಟ್ ಮಾಡೋರಿಗೆ ಇದು ತುಂಬ ಈಸಿಯಾಗೈತೆ ಮತ್ತು ಇದನ್ನು ನಾವು ಕಡಿಮೆ ಅಮೌಂಟಲ್ಲಿ ಇದನ್ನು ನಾವು ಮಾಡ್ಕೊಳ್ಬೋದು, ತಿನ್ಕೊಬೋದು, ಎಂಜಾಯ್ ಮಾಡ್ಬೋದು. ಅದಕ್ಕೆ ನಾನು ಡಯಟ್ ಮಾಡೋರಿಗೆ ಇದನ್ನು ಮಾಡ್ತಾಯಿದ್ದೀನಿ. ಇವಾಗ ಸಮಯ ಕರೆಕ್ಟಾಗಿ ಇವಾಗ ಒಂದು 8:30 ಆಗೈತೆ. ಇದು ಬ್ರೇಕ್ಫಾಸ್ಟ್ ಮೀಲ್ಸು ಚೆನ್ನಾಗಿರುತ್ತೆ. ಎಲ್ಲರೂ ಇದನ್ನು ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋದು ಇವಾಗ ವಿಡಿಯೋನ. ಬ್ರೇಕ್ಫಾಸ್ಟ್ ಮೀಲ್ ಏನಪ್ಪ ಅಂದರೆ ಫಸ್ಟು ರಾಗಿ ಅಂಬ್ಲಿ, ಆಮೇಲೆ 2 ಎಗ್ಗು, 2 ಬಾಳೆಹಣ್ಣು, ಇಷ್ಟನ್ನು ನಾನು ಬ್ರೇಕ್ಫಾಸ್ಟ್ ಮೀಲ್ಸಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಇದನ್ನು ನಾನು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇವಾಗ ಆಲ್ರೆಡಿ ನಾವು ಮೊಟ್ಟೆನ ಬೇಯಿಸ್ತಾ ಇದ್ದೀವಿ. ಮೊಟ್ಟೆ ಬೇಯಿಸಾದ್ಮೇಲೆ ಇವಾಗ ನೆಕ್ಸ್ಟ್ ರಾಗಿ ಅಂಬ್ಲಿನ ಯಾವ ಥರ ಮಾಡೋದಂತ ಒಂದು ಸಣ್ಣ ಕ್ಲಿಪ್ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ನೀವು ಮನೇಲಿ ಫ್ರೀಯಾಗಿದ್ದಾಗ ಜಸ್ಟ್ ಇದನ್ನು ಮಾಡಿಕೊಂಡು ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ನಿಮಗೆ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ನಾವು ಸ್ಟಾರ್ಟ್ ಮಾಡೋದು. ಗೈಸ್, ಮೊದಲಿಗೆ ನಾವು 2 ಲೋಟ ನೀರು ಹಾಕೊಳ್ಳೋದ ಒಂದು ಪಾತ್ರೆಗೆ. 2 ಲೋಟ, ನಾವಿಬ್ಬರು ಇದ್ದೀವಿ, ಅದಕ್ಕೆ ನಾವು 3 ಲೋಟ ಹಾಕೊಳ್ತೀವಿ. ಇವಾಗ 3 ಲೋಟ ನೀರು ಹಾಕೊಳ್ಳಿ ಸದ್ಯಕ್ಕೆ ಫಸ್ಟು. ಗಾಯ್ಸ್, ನಾವಿಲ್ಲಿ ಮನೆಯಿಂದ ತಂದಿರೋ ಹಿಟ್ಟಿಲ್ಲ, ಅದಕ್ಕೆ ಅಂಗಡಿಯಿಂದ ತಗೊಂಡ್ಬಂದಿದ್ವಿ. ಇದರ ಬೆಲೆ 30 ರೂಪಾಯಿ. ಇದು ರಾಗಿ ಹಿಟ್ಟು, ರಾಗಿ ಅಂಬಲಿ ಏನಾದ್ರು ಮಾಡ್ಕೊಬೋದು ಅಂತ ಹೇಳಿ ನಾವಿವತ್ತು ಸದ್ಯಕ್ಕೆ ಇದನ್ನು ಮಾಡ್ಕೊಡ್ತಾ ಇದ್ದೀವಿ. ನಾವಿಬ್ಬರು ಇರೋದ್ರಿಂದ ನಾನು 2 ಲೋಟ ಹಾಕ್ತೀನಿ ಅಷ್ಟೇ. 2 ಹಾಕ್ಕೊಂಡು ನೀಟಾಗಿ ನೀರಲ್ಲಿ ಕಲಸ್ಕೊಂಡ್ಬಿಡೋಕೆ ಅಷ್ಟೇ. 1, ನನಗೆ ಯಾಕೋ ಸಾಕು ಅನ್ನಿಸ್ತೈತೆ, 1.5 ಸಾಕು ಗೈಸ್. ಇಷ್ಟಾದಮೇಲೆ ಇದನ್ನು ನೀಟಾಗಿ ನೀರಲ್ಲಿ ಗಂಟು ಬರ್ತಿರೋ ಥರ ಇದನ್ನು ತಿರ್ಕೊಂಡ್ಬಿಡ್ಬೇಕು. ಗಾಯ್ಸ್, ಇಲ್ಲಿ ಮೊಟ್ಟೆ ಏನಕ್ಕೆ ಹೊಡೆದೋಗ್ಬಿಟ್ಟೈತೆ ಅಂದರೆ, ಇಲ್ಲ ಇದಾನಲ್ಲ ಇವನು ನೀರನ್ನ ಜಾಸ್ತಿ ಹಾಕ್ಬಿಟ್ಟಿದ್ದಾನೆ ಗೈಸ್, ಅದಕ್ಕೆ ಹೊಡೆದೋಗಿರೋದು. ನಾನು ಹೇಳಿದ್ದೀನಿ ಒಂದೇ ಒಂದು ಸ್ವಲ್ಪ ನೀರು ಹಾಕೊಳ್ಳಪ್ಪ ಅಂತ. ಈ ಈ ಕುವರ ನೀರನ್ನ ಜಾಸ್ತಿ ಹಾಕಿ ಮೊಟ್ಟೆನ ಹೊಡೆದಾಕ್ಬಿಟ್ಟಿದ್ದಾನೆ. ಎಂತೆಂಥ ಕೆಲಸ ಮಾಡ್ತೀರ ನೀವೆಲ್ಲ. ಗೈಸ್, ಫೈನಲ್ ಇವಾಗ ಎಲ್ಲ ರೆಡಿಯಾಗೈತೆ, ಪಾತ್ರೆನೂ ರೆಡಿಯಾಗೈತೆ. ಇವಾಗ ಮೊದಲಿಗೆ 1 ಲೋಟ ನೀರನ್ನ ನಾವು ಇಟ್ಕೊಳ್ಳವ. ನಾನೇ ವಿಡಿಯೋ ಮಾಡಬೇಕು, ನಾನೇ ಆಫ್ ಮಾಡಬೇಕು. ಚೆಲ್ಲೋಗ್ಬಿಡ್ತು. ಒಂದೇ ಒಂದು ಲೋಟ ಆದರೆ ಸಾಕು, ಯಾಕೆಂದರೆ ಎಲ್ಲ ಮತ್ತೆ ಇದಾಗ್ಬಿಡತ್ತಲ್ಲ, ಅದಕ್ಕೋಸ್ಕರ ಪಟ್ ಅಂತ ಹಸ್ಬಿಟ್ಟು ಪಟ್ ಅಂತ ನೀರು ಕಾಯಿಸ್ಬಿಡ್ಬೇಕು ಇವಾಗ ಗೈಸ್. ಇವಾಗ ಇಲ್ಲಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಗೈಸ್. ಈಗ ಉಪ್ಪು ನೀರಾಗೈತೆ. ನೆಕ್ಸ್ಟ್ ಇವಾಗ ನಾವೇನು ಇದನ್ನು ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ನೆನೆಸ್ಕೊಂಡಿದ್ದೀವಿ, ಅದನ್ನು ಇವಾಗ ಇದ್ರೊಳಗಡೆ ಹುಯ್ದು ಬಿಡೋದು. ಗೈಸ್, ನನ್ನ ವೀಡಿಯೋನ ನೀವು ನೋಡಿ, ಸಿಂಪಲಾಗಿ ನಿಮ್ಗೆ ಅಡುಗೆ ಕಲ್ತಿಲ್ಲ ಅಂದ್ರೂ ನೀವು ಅಡುಗೆನ ಕಲ್ತ್ಕೊಂಡ್ಬಿಡ್ತೀರ. ನೋಡಿ ಇಲ್ಲಿ ಇದನ್ನು ಇವಾಗ ಚೆನ್ನಾಗಿ ಬೇಯಿಸ್ಕೊಬೇಕು. ಇದನ್ನು ಎಲ್ಲಿ ಗಂಟ ಅಂದರೆ ಇದು ಮೇಲೆ ಒಂಥರ ಇದು ಗಟ್ಟಿಯಾಗುತ್ತಲ್ಲ, ನಾವು ಈ ಹಿಟ್ಟು ಮಾಡುವಾಗ ಮಾಡ್ತೀವಲ್ಲ ಆ ಥರ ಗಟ್ಟಿಯಾಗೋವರೆಗೂ ಇದನ್ನು ಬೇಯಿಸ್ಕೊಬೇಕು. ಇದು ಫುಲ್ಲು ಬೇಯಿ ಫ್ಲೇವರ್ ಬರೋವರೆಗೂ ನಾನು ವೆಯ್ಟ್ ಮಾಡ್ತೀನಿ, ಆಮೇಲೆ ವೀಡಿಯೋ ಮಾಡ್ತೀನಿ. ಫೈನಲಿ ಆ ಥರ ಬಂತು. ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ, ಇವಾಗ ಮೊದಲಿಗೆ ಈರುಳ್ಳಿನ ಸಿಂಪಡಿಸಿಕೊಳ್ಳಬೇಕು. ಏನಕ್ಕೆ ನನ್ನ ಮಗ ಒಂದು ಕೈಲಿ ಎತ್ಕೊಂಡು ಒಂದು ಕೈಲಿ ಮಾಡ್ತಾವನೆ ಅಂದರೆ, ನಾನು ಫೋನ್ ಇಟ್ಕೊಂಡಿದ್ದೀನಿ ಗಾಯ್ಸ್, ಏನೂ ಮಾಡೋಕ್ಕಾಗೋದಿಲ್ಲ, ಒಬ್ಬನೇ ಇರೋದಲ್ವಾ. ನಮ್ಮ ಹುಡುಗ ಅವನು ಅಷ್ಟು ಬ್ಯುಸಿ ಆಗ್ಬಿಟ್ಟು ನಾನು ಫೋನ್ ನೋಡೋದ್ರಲ್ಲಿ, ಅವನು ಬರೋದಿಲ್ಲ ಇಲ್ಲಿಗೆ. ನೋಡಿ, ಈ ಥರ ಹಾಕ್ಬಿಟ್ಟು ಇದನ್ನು ಈ ಥರ ತಿನ್ಕೊಂಬಿಡ್ಬೇಕು ಗೈಸ್. ಫೈನಲಿ ಮೊಸರನ್ನ ಹಾಕ್ತಾಯಿದ್ದೀನಿ. ಒಂದು 10 ರೂಪಾಯಿ ಮೊಸರು ಹಾಕಿದ್ರೆ ಸಾಕು ಗೈಸ್, ಮಸ್ತ್ ಇದೆ. ಇದನ್ನು ಹಾಕಿ ನೀಟಾಗಿ ತಿರುಗಿಬಿಟ್ರೆ ಗೈಸ್, ಫೈನಲಿ ಎಲ್ಲ ರೆಡಿಯಾಗೈತೆ. ಆಲ್ ಇಸ್ ರೆಡಿ. ಇವಾಗ
ಅದನ್ನು ಹಾಕ್ಕೊಂಡು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗೈತೆ ಅಂತ. ಬ್ರೇಕ್ಫಾಸ್ಟು ಇದನ್ನೇನೇ ಇದ್ರೂ ನೀವು ಒಂದು 8:30 9 ಗಂಟೆ ಒಳಗಡೆ ಇದನ್ನು ತಿನ್ಕೊಂಬಿಡ್ಬೇಕು. ಜಾಸ್ತಿ ಟೈಮ್ ಆದಮೇಲೆ ತಿಂತೀರಾ ಅಂದರೆ ಸರಿ ಬರೋದಿಲ್ಲ ಇದು ನಿಮಗೆ. ಫೈನಲಿ ರೆಡಿ ಆಗೈತೆ, ಬನ್ನಿ ಇದನ್ನು ತಿಂದ್ಬಿಟ್ಟು ನಿಮಗೆ ರಿವ್ಯೂ ಹೇಳ್ತೀನಿ. ಇದೊಂದು ಬ್ರೇಕ್ಫಾಸ್ಟು ಮಾತ್ರ ತಿನ್ನಿ, ಯಾವಾಗಲೂ ತಿನ್ನೋಕೆ ಹೋಗ್ಬೇಡಿ, ಆಮೇಲೆ ಏನಾದ್ರು ಎಡವಟ್ಟಾಗ್ಬಿಟ್ರೆ ನಾನು ಗ್ಯಾರಂಟಿ ಅಲ್ಲ. ಬನ್ನಿ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ರೈಸ್ ಸಗದಾಗೈತೆ. ಒಂದು ಪೀಸ್ ಮೊಟ್ಟೆ ಟ್ರೈ ಮಾಡುವ. ನಿಮಗೆ ಉಪ್ಪು ಈ ಮೆಣಸಿನ ಪುಡಿ ಏನಾದ್ರು ಇದ್ದರೆ ಉದಿಸ್ಕೊಡಿ, ಚೆನ್ನಾಗಿರುತ್ತಾ. ಬ್ರೇಕ್ಫಾಸ್ಟ್ ಮೀಲ್ಸ್. ಸೊ ಮಧ್ಯಾಹ್ನದ ಊಟಕ್ಕೆ ಏನು ಇವಾಗ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ ಅನ್ನ, ಉಪ್ಪು ಸಾಂಬಾರು ಮತ್ತು ಈ ಕೋಸೊಂದು ಪಲ್ಯ ಬರುತ್ತಲ್ಲ, ಇದನ್ನು ಪ್ಲ್ಯಾನ್ ಮಾಡ್ತಿದ್ದೀವಿ. ಆಲ್ರೆಡಿ ತರಕಾರಿ ಎಲ್ಲ ಕಟ್ ಮಾಡ್ತಿದ್ದೀವಿ, ಇನ್ನೇನು ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ತರಕಾರಿ ಕಟ್ಕೊಂಡು ಮತ್ತೆ ನಾನು ಸಿಗ್ತೀನಿ ಕುಕ್ ಮಾಡೋವಾಗ. ರೈಸ್ ಮಧ್ಯಾಹ್ನದ ಊಟ ರೈಸ್ ರೆಡಿ ಆಯ್ತೈತೆ. ಇನ್ನು ಸಾಂಬಾರು ಮತ್ತು ಕೋಸನ್ ಪಲ್ಯ ನಾವು ರೆಡಿ ಮಾಡ್ತೀವಿ, ಅದನ್ನು ತೋರಿಸ್ತೀವಿ. ಸಣ್ಣ ಕ್ಲಿಪ್ ಮಾತ್ರ ಒಂದು 2-3 ಸೆಕೆಂಡ್ ಅಷ್ಟೇ. ರೈಸ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಇದು ಸ್ಟವ್ ಹಸಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ, ಚಟ್ಪಟ್ ತಡಮ್ ಈರುಳ್ಳಿ ಹಾಕೊಂಡು ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕೋಸ್ ನೈಟ್ ಹಾಕಿ ಹಾಕ್ಲವ. ಇದು ಆಲೇ ಬೆಂದೈತೆ, ನೀನು ಸ್ವಲ್ಪ ಕಡಿಮೆ ಊರಿಗೆ ಬೇಯಿಸ್ಕೊಂಡ್ಬಿಟ್ರೆ ಈಚೆಗೆಲ್ಲ ಬೆಳೆಯಿತು. ದೊಡ್ಡ ಪಾತ್ರೆಗಳು ರೆಡಿಯಾಗಿದೆ ಮಧ್ಯಾಹ್ನದ ಉಪಹಾರ. ಇದನ್ನು ಇವಾಗ ತಿಂದು ನಾನು ನಿಮಗೆ ಟೇಸ್ಟ್ ಹೇಳ್ತೀನಿ. ಉಪ್ಸಾರು, ಅನ್ನ, ಪಲ್ಯ ರೆಡಿಯಾಗಿದೆ. ಇದನ್ನು ತಿಂದ್ಬಿಟ್ಟು ನಾನು ನಿಮಗೆ ಇದ್ರ ರಿವ್ಯೂ ಹೇಳ್ತೀನಿ ಹೇಗಿದೆ ಅಂತ. ಚೆನ್ನಾಗೈತೆ ಗೈಸ್, ಅರ್ಜೆಂಟಲ್ಲಿ ಮಾಡಿದ್ದು. ಟೇಸ್ಟ್ ಆಗೈತೆ. ಫೈನಲಿ ನಾವು ಸಂಜೆ ಉಪಹಾರನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಫೈನಲ್, ಇದೇನು ಡಯಟ್ ಅಂತ ನನಗೂ ಅನ್ನಿಸ್ತಾ ಇಲ್ಲ, ಆದ್ರೂ ಏನೋ ತಿನ್ನಬೇಕಲ್ಲಪ್ಪ ಅಂದ್ಬಿಟ್ಟು ನೈಟು ಏನೋ ಒಂದು ಸ್ವಲ್ಪ ಮಾಡ್ತಾಯಿದ್ದೀವಿ. ಇದು ತುಂಬ ಚೆನ್ನಾಗೈತೆ, ಈಸಿಯಾಗಿ ಮಾಡ್ಕೊಳ್ತೀವಿ. ಸುಮಾರು ಒಂದು 2-3 ಸಲ ಉಪ್ಪು ಆಗ್ಬಿಟ್ಟೈತೆ, ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಇವಾಗ ಮಲ್ಕೊಬೇಕು. ಬನ್ನಿ ಇವಾಗ ಅದನ್ನು ಪ್ರಿಪೇರ್ ಮಾಡೋಕೆ ಹೋಗೋದು. ಕುಯ್ತಾ ಇದೊಂದು ನೆನಪಾಯ್ತು ನನಗೆ. ನಮ್ಮ ಅಮ್ಮನ ಕಾಲದಲ್ಲಿ ಈರುಳ್ಳಿ ಕುಯ್ಯುವಾಗ ಈ ಥರ ಸಿಪ್ಪೆ ತಲೆ ಮೇಲೆ ಹಾಕೊಂಡು ಕೂದ್ರೆ ಕಣ್ಣಲ್ಲಿ ನೀರು ಬರ್ತಿರ್ಲಿಲ್ವಂತೆ. ನಿಜನಾ? ಇದು ನನಗೇನು ಗೊತ್ತಿಲ್ಲಪ್ಪ ಇದ್ರ ಬಗ್ಗೆ. ನಿಮ್ಗೇನಾದ್ರು ಗೊತ್ತಿದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಈ ಥರ ಈರುಳ್ಳಿ ಸಿಪ್ಪೆನ ತಲೆ ಮೇಲೆ ಹಾಕೊಂಡು ಈರುಳ್ಳಿ ಕೂದ್ರೆ ಕಣ್ಣಲ್ಲಿ ನೀರು ಬರ್ತಿರ್ಲಿಲ್ವಂತೆ. ಇಲ್ಲಿ ನೋಡಿ, ಇಲ್ಲಿ ನಾವು ಒಂದೇ ಒಂದು ತರಕಾರಿ ಕೂದ್ರೂ ಇಷ್ಟು ತರಕಾರಿಗಳಾಗ್ಬಿಟ್ಟವೆ. ಇಬ್ಬರು ಇದ್ದೀವಿ, ಇಷ್ಟು ತರಕಾರಿಗಳಿಗೆ ಒಂದೇ ಒಂದು ಗ್ಲಾಸ್ ಅಕ್ಕಿ ಹಾಕದ ಇಲ್ಲ 2 ಗ್ಲಾಸ್ ಅಕ್ಕಿ ಹಾಕದ ಅಂತಲೇ ತಲೆ ಹುಚ್ಚಿಡಿತೈತೆ. ಆದರೂ ಪರವಾಗಿಲ್ಲ, ಇಷ್ಟು ತರಕಾರಿಗಳಾಗ್ಬಿಟ್ಟವೆ. ಈ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಳ್ತೀವಿ. ಒಂದೊಂದು ಗ್ಲಾಸ್ ಹಾಕ್ತೀವಿ, ತರಕಾರಿಗಳು ಹೆವಿ ಆಗ್ತವೆ. ತರಕಾರಿ ಪಲಾವ್ ಮಾಡ್ಕೊಂಡು ತಿನ್ಕೊಳ್ತೀವಿ ಇವಾಗ. ಗೈಸ್ ಫೈನಲಿ ಇವಾಗ ನಾವು ಕುಕ್ ಮಾಡೋಕ್ಕೆ ಹೋಗೋಣ. ಬನ್ನಿ, ಎಲ್ಲ ರೆಡಿ ಆಗೈತೆ. ಇವಾಗ ಇದನ್ನು ಕುಕ್ ಮಾಡೋದೇ ನಮಗೆ ಒಂದು ದೊಡ್ಡ ಟಾಸ್ಕು. ಏನಕ್ಕೆ ಅಂದರೆ ಬೆಳಗ್ಗೆಯಿಂದ ನಾವು ವರ್ಕ್ ಮಾಡಿ 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 ನಾವು ಯಾಕೆ ಮಲ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ. ಆದರೂ ಮಲ್ಕೊಳ್ಳೋದಿಲ್ಲ, ನೆವರ್ ಗಿವ್ ಅಪ್ ಮಾಡೋದೇ ಇಲ್ಲ ನಾವು. ಬನ್ನಿ ಮಾಡವ, ಅದು ಎಷ್ಟೇ ಕಷ್ಟ ಆದ್ರೂ. 1 2
ವಾವ್ ಗಾಯ್ಸ್, ಚಟಪಟ ಚಟಪಟ ಅಂತ ಸೌಂಡ್. ಇವತ್ತು ನಾವು ಅನ್ನದ ಕೈ ಥರ ಎಲ್ಲ ತಗೊಂಡಿಲ್ಲ, ಸೌಂಡ್ ತಗೊಂಡಿದ್ವಿ. ಈರುಳ್ಳಿ ಗಾಯ್ಸ್, ಈರುಳ್ಳಿ ಗಾಯ್ಸ್, ಈರುಳ್ಳಿ ಗಾಯ್ಸ್, ಈರುಳ್ಳಿ ಗಾಯ್ಸ್, ಈರುಳ್ಳಿ ಗಾಯ್ಸ್, ಮೆಣಸಿಕಾಯಿ ಗಾಯ್ಸ್, ಇಷ್ಟು ಗಾಯ್ಸ್. ಇವಾಗ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಒಂದು ರೌಂಡ್ ಹಂಗೆ ತಿರ್ದು ಬಿಟ್ಟಿದ್ದೀನಿ. ಬರೀ ಇನ್ನೊಂದು ರೌಂಡ್ ಕಲಾಯಿಸಿ ತಿರ್ದು ಬಿಡವಂತ. ಗಾಯ್ಸ್, ನಾವು ವೆಜ್ ಪಲಾವ್ ಮಾಡ್ತಿದ್ದಾವ ಇಲ್ಲ ಗೊಜ್ಜು ಮಾಡ್ತಿದ್ದಾವೋ ನನಗಂತೂ ಗೊತ್ತಿಲ್ಲ. ಇವಿ ತರಕಾರಿಗಳಾಗ್ತವೆ. ನಮ್ಗೆ ಯಾಕೋ ಬರೀ ತರಕಾರಿನೇ ಬೇಯಿಸಿ ತಿನ್ಕೊಂಡ್ರೆ ಸಾಕು ಅನ್ಸಂಗೆ ಐತೈತೆ. ರೈಸ್ ಮಾಡಿದ್ರೆ ಮಿಕ್ಕಳ ಚಾನ್ಸಸ್ ಜಾಸ್ತಿ ಇರ್ತವೆ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬರೀ ಒಂದೇ ಒಂದು ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀವಿ. ಚೆನ್ನಾಗಿ ಇದನ್ನು ತುಂಬಿಸ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಬಾತ್ ಮಾಡ್ತೀನಿ, ಇಲ್ಲ ವೇಸ್ಟ್ ಆಗಿಬಿಡುತ್ತೆ. ರೈಸ್ ಆಲಿಷ್ಟು ರೆಡಿ. ಇದು ಇವತ್ತಿನ ಲಾಸ್ಟ್ ಊಟ ಇದು. ಇವಾಗ ಬೇಗ ಬೇಗ ಬನ್ನಿ ತಿನ್ಕೊಂಡು ನಾವು ಮಲ್ಕೊಳ್ಳೋದ. ಅದಕ್ಕಿಂತ ಮೊದಲು ಟೇಸ್ಟ್ ಹೆಂಗೈತೆ ಅಂತ ಹೇಳ್ಬಿಡ್ತೀನಿ, ಒಂದು ನಿಮಿಷ ಹಂಗೆ ವೆಯ್ಟ್ ಮಾಡಿ. ವೆಜ್ ಬಾತು, ಮೊಸರು, ನಿಂಬೆಹಣ್ಣು ಇಲ್ಲ ಮಿಸ್ಸಿಂಗು, ಈರುಳ್ಳಿ, ಸೌತೆಕಾಯಿ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಇವಾಗ ಗಾಯ್ಸ್. ನನ್ನ ಪ್ರಕಾರ ಕುಕ್ ಮಾಡಿರೋದು ನಾವೇ ಆಗಿರೋದ್ರಿಂದ ಸುಮಾರಾಗಿರೋ ಸೂಪರಾಗಿರುತ್ತೆ ಅಂದ್ಕೊಂಡು ಫೀಲ್ ಮಾಡಿಕೊಂಡು ಟೇಸ್ಟ್ ಹೇಳ್ತೀನಿ ರೀ. ಗಾಯ್ಸ್ ತಿನ್ಬೋದು ಗಾಯ್ಸ್, ಏನಿಲ್ಲ ಸಗದಾಗಿ ಐತೆ. ಇದು ಇವತ್ತಿನ ಕೊನೆಯ ಹೊತ್ತಿನ ಊಟ ಆಗಿರುತ್ತೆ. ಮುಂದಿನ ದಿನದ ವೀಡಿಯೋ ತುಂಬ ಕ್ಯೂರಿಯಾಸಿಟಿಯಿಂದ ಮಾಡ್ತೀವಿ ನಾವು. ನಾಳೆ ವೀಡಿಯೋ ತುಂಬ ವಿಶೇಷವಾಗಿರುತ್ತೆ, ದಯವಿಟ್ಟು ಎಲ್ಲ ನೋಡಿ. ಇವಾಗ ಟೈಮ್ ಆಗೈತೆ, ನಾವು ಬೇಗ ಊಟ ಮಾಡ್ಕೊಂಡು ಮಲ್ಕೊಳ್ತೀವಿ, ನೀವು ಬೇಗ ಊಟ ಮಾಡ್ಕೊಂಡು ಮಲ್ಕೊಳ್ಳಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ.